ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು, ಇರಾನ್ನ ಒಂದೊಂದು ಬ್ರಿಡ್ಜ್ ಅನ್ನು ಸಹ ಹುಡುಕಿ ಹುಡುಕಿ ಹೊಡಿತೀವಿ, ಅಲ್ಲಿರುವಂತಹ ಪವರ್ ಪ್ಲಾಂಟ್ಗಳನ್ನು ಸಹ ಹುಡುಕಿ ಹುಡುಕಿ ಹೊಡಿತೀವಿ. ಕೇವಲ 4 ಗಂಟೆ ಸಾಕು ಇಡೀ ಇರಾನ್ ಅನ್ನ ಸರ್ವನಾಶ ಮಾಡಿ ಬಿಸಾಕೋದಕ್ಕೆ ನಮ್ಮ ಸೇನೆಗೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಇವತ್ತು ಮಧ್ಯರಾತ್ರಿಗೆ ಮುಗಿಯುತ್ತೆ, ಗಡುವು ಮುಗಿಯುತ್ತೆ. ಆ ಗಡುವು ಮುಗಿದ ತಕ್ಷಣ 4 ಗಂಟೆಗಳ ಅವಧಿಯಲ್ಲಿ ಇರಾನ್ ಅನ್ನ ಸರ್ವನಾಶ ಮಾಡಿ ಬಿಸಾಕ್ತೀವಿ ಅಂತ ಎಚ್ಚರಿಕೆಯನ್ನ ಟ್ರಂಪ್ ಪದೇ ಪದೇ ಕೊಟ್ಕೊಂಡು ಬರ್ತಿದ್ದಾರೆ. ಆ ಗಡುವು ಹತ್ರ ಬರ್ತಾ ಇದೆ, ಕೆಲವೇ ಗಂಟೆಗಳು ಉಳಿದಿದೆ. ಇದರ ನಡುವೆ ಅಮೆರಿಕದಲ್ಲಿ ಬಹಳ ಮುಖ್ಯವಾದ ಬ್ರಿಡ್ಜ್ ಬ್ರಿಡ್ಜ್ ಆಫ್ ಅಮೆರಿಕಾಸ್ ಮೇಲೆ ಬಹಳ ದೊಡ್ಡ ಸ್ಫೋಟ ಆಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಸಾವಾಗಿದೆ, ಸುಮಾರು ಜನ ಮಿಸ್ಸಿಂಗ್ ಆಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ, ಗಾಯಗೊಂಡಿದ್ದಾರೆ. ಮತ್ತು ಆ ಬ್ರಿಡ್ಜ್ ಬಹಳ ಮುಖ್ಯವಾದಂತಹ ಬ್ರಿಡ್ಜ್, ಪನಾಮಾ ಕೆನಾಲ್ಗೆ ಲಿಂಕ್ ಮಾಡುವಂತಹ ಬ್ರಿಡ್ಜ್. ಅಂದ್ರೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಖಂಡಕ್ಕೆ ಲಿಂಕ್ ಮಾಡುವಂತಹ ಬ್ರಿಡ್ಜ್ಗೆ, ಕೆನಾಲ್ ನಾಲೆ ಏನಿದೆ ಅದಕ್ಕೆ ಕನೆಕ್ಟ್ ಆಗುವಂತಹ ಅಮೆರಿಕದ ಬ್ರಿಡ್ಜ್ ಈಗ ಬಂದಾಗಿ ಕೂತಿದೆ. ಹಾಗಾದ್ರೆ ಆ ಸ್ಫೋಟ ಒಂದು ಅಪಘಾತನ ಅಥವಾ ಇರಾನ್ನ ಏನಾದರೂ ಒಂದು ಕೃತ್ಯನ? ಆ ಪ್ರಶ್ನೆಗಳು ಈಗ ಬರ್ತಾ ಇದೆ. ಈ ಕಡೆ ಅಮೆರಿಕ ಇರಾನ್ನ ಪ್ರತಿಯೊಂದು ಬ್ರಿಡ್ಜ್ ಅನ್ನು ಹೊಡಿತೀನಿ ಅಂತ ಹೇಳುವ ಬೆನ್ನಲ್ಲೇ, ಅದಕ್ಕಿಂತ ಮೊದಲೇ ಇರಾನ್ ಅಮೆರಿಕದ ಬ್ರಿಡ್ಜ್ ಅನ್ನು ಹೊಡೆದು ಉರುಳಿಸೋದ್ರಲ್ಲಿ ಏನಾದರೂ ಸಫಲ ಆಗಿದೆಯಾ ಏನು? ಇಡೀ ಘಟನೆಯನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ಅದು ಸುಮಾರು 39 ದಿನ ಆಗಿ 40ನೇ ದಿನಕ್ಕೆ ಬಂದಾಗಿದೆ. ಆದರೂ ಸಹ ಯುದ್ಧ ನಿಲ್ಲುವ ಯಾವ ಸೂಚನೆಗಳು ಇಲ್ಲ, ಯಾವ ಸೂಚನೆಯೂ ಇಲ್ಲ. ಇರಾನ್ ಪ್ರತಿ ದಾಳಿ ನಡೆಸ್ತಾನೆ ಇದೆ. ಮೊದಲ ದಿನ ಮೊದಲ ದಾಳಿಯಲ್ಲಿ ಮೋಸದಿಂದ ಮಾತುಕತೆಯ ನಡುವೆನೆ ಅಲ್ಲಿನ ಸರ್ವೋಚ್ಚ ನಾಯಕ ಖಾಮಿನೆಯನ್ನ ಕೊಂದ ನಂತರವೂ ಸಹ ಇರಾನ್ ಬಗ್ಲಿಲ್ಲ ತಗ್ಲಿಲ್ಲ, ಇಲ್ಲಿಯವರೆಗೆ ಪೆಟ್ಟು ಕೊಡ್ತಾನೆ ಇದೆ. ತನಗಾಗುವ ಎಲ್ಲ ಪೆಟ್ಟುಗಳನ್ನು ಭರಿಸಿಕೊಂಡು ಅಮೆರಿಕಾಗೂ ಪೆಟ್ಟು ಕೊಡ್ತಿದೆ, ಇಸ್ರೇಲ್ಗೂ ಪೆಟ್ಟು ಕೊಡ್ತಾ ಇದೆ. ಇದರ ನಡುವೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಬಂದ್ ಮಾಡಿ ಕೂತಿದೆ. ಜಗತ್ತಿನ ಜೀವಾಳ ಅದು. ಆ ಜಲಸಂಧಿ, ಹೊರ್ಮುಜ್ ಜಲಸಂಧಿ ಜಗತ್ತಿನ ಜೀವಾಳ. ಯಾಕಂದ್ರೆ ಜಗತ್ತಿನ 20% ತೈಲ ಆ ಮಾರ್ಗದಲ್ಲಿಯೇ ಸಾಗೋದು. ಅದರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರುವಂತಹ ಇರಾನ್ ಇದನ್ನ ಬಂದ್ ಮಾಡಿ ಕೂತಿದೆ. ಇಡೀ ಜಗತ್ತು ಆಹಾಕಾರದಲ್ಲಿದೆ ಇವತ್ತು. ಪೆಟ್ರೋಲು, ಡೀಸೆಲ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಸಹ ಅದರಿಂದಲೇ ಆಗೋದು. ಸೊ ಎಲ್ಲ ಕಡೆಯೂ ಸಹ ಆಹಾಕಾರ ಇದೆ. ಇದರ ನಡುವೆ ಅದನ್ನು ಮುಕ್ತಗೊಳಿಸಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಧ್ವಂಸ ಮಾಡಿ ಬಿಸಾಕ್ತೀವಿ, ನಾಶ ಮಾಡ್ತೀವಿ ಅಂತ ಟ್ರಂಪ್ ಸುಮಾರು 15 ದಿನಗಳಿಂದ ಎಚ್ಚರಿಕೆ ಕೊಟ್ಕೊಂಡು ಬರ್ತಾನೇ ಇದ್ದಾರೆ. ಮೊದಲು 48 ಗಂಟೆಗಳ ಸಮಯಾವಕಾಶ ಕೊಟ್ಟರು. ಅದಕ್ಕೆ ಇರಾನ್ ಬಗ್ಲಿಲ್ಲ ತಗ್ಲಿಲ್ಲ, ಅದು ಉತ್ತರ ಕೊಡ್ತು. ನೀವೇನ್ ಮಾಡ್ತೀರೋ ಮಾಡಿ, ನಿಮಗಿಂತ ದೊಡ್ಡ ಗಾಯ ನಿಮ್ಮ ಮಿತ್ರ ದೇಶಗಳು ಏನಿದಾವಲ್ಲ ಅರಬ್ ರಾಷ್ಟ್ರಗಳಲ್ಲಿ ಅವುಗಳಿಗೆ ಮಾಡ್ತೀನಿ ಅಂದಾಗ, ಸರಿ 5 ದಿನ ಯುದ್ಧ ವಿರಾಮ, 5 ದಿನ ಮುಂದೂಡಿದೀನಿ ದಾಳಿಯನ್ನ, 5 ದಿನದಲ್ಲಿ ಮಾತುಕತೆ ಆಗಬೇಕು, ಹಾಗೆ ಹೀಗೆ ಅಂತ ಟ್ರಂಪ್ ಪ್ಲೇಟ್ ಬದಲಾಯಿಸಿದ್ರು. 5 ದಿನ ಮುಗಿದ ಮೇಲೆ ಇನ್ನ 10 ದಿನ ಅಂದ್ರು. ಆ 10 ದಿನನೇ ಇವತ್ತು ರಾತ್ರಿಗೆ ಮುಗಿಯುವಂತಹದ್ದು. ಸೊ ಇವತ್ತು ರಾತ್ರಿಗೆ ಏನಾದ್ರೂ ಹೊರ್ಮುಜ್ ಜಲಸಂಧಿಯನ್ನ, ಹೊರ್ಮುಜ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಸಂಚಾರ ಮುಕ್ತ ಫ್ರೀವೇ ಮಾಡಿಲ್ಲ ಅಂದ್ರೆ, ಇರಾನ್ನ ಪ್ರತಿ ಬ್ರಿಡ್ಜ್ ಅನ್ನು ಸಹ ಹುಡುಕಿ ಹುಡುಕಿ ಹೊಡಿತೀವಿ. ಪವರ್ ಇನ್ಸ್ಟಾಲೇಷನ್ಸ್, ಪವರ್ ಗ್ರಿಡ್ಗಳು ಎಲ್ಲ ನಾಶ ಮಾಡಿ ಬಿಸಾಕ್ತೀವಿ. ನಮಗೆ 4 ಗಂಟೆ ಸಾಕು ಇರಾನ್ ಅನ್ನ ಮಣ್ಣು ಮಾಡಿ ಬಿಸಾಕೋದಕ್ಕೆ ಅಂತ ಟ್ರಂಪ್ ಗುಡುಕ್ತಾನೆ ಬರ್ತಾ ಇದ್ದಾರೆ. ಅದಕ್ಕೆ ಅಂತ ಅವರ ಸಿಟ್ಟು ಒಳಗಡೆ ಇರುವಂತಹ ಒಂದು ಫ್ರಸ್ಟ್ರೇಷನ್ ಅನ್ನ ಹೊರಗಡೆ ಹಾಕಿದ್ದು ನಿನ್ನೆ. ಹೇಗೆ ಅಂದ್ರೆ, ಕೆಟ್ಟ ಕೊಳಕ ಪದಗಳನ್ನು ಬಳಸಿ, ಅಶ್ಲೀಲ ಪದಗಳನ್ನು ಬಳಸಿ, ಅವಾಚ್ಯ ಶಬ್ದಗಳಿಂದ ತುಂಬಿದಂತಹ ಒಂದು ಪೋಸ್ಟ್ ಹಾಕಿದ್ದು, ಸೋಷಿಯಲ್ ಮೀಡಿಯಾ ಪೋಸ್ಟ್. ಆ ಪೋಸ್ಟ್ ಏನು, ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ, ಅದನ್ನ ನೀವು ನೋಡಬಹುದು. ಸೊ ಹಾಗೆ ಅದೆಲ್ಲ ಆದ ನಂತರ ಎಲ್ರೂ ನೋಡ್ತಾ ಇದ್ದಿದ್ದು, ಸರಿ ಇವತ್ತು ರಾತ್ರಿಗೆ ಏನಾಗ್ಬಿಡುತ್ತೆ, ದೊಡ್ಡ ಯುದ್ಧನೇ ಆಗೋಗ್ಬಿಡುತ್ತಾ, ಅಮೆರಿಕ ಇರಾನ್ನ ಎಲ್ಲ ಪವರ್ ಪ್ಲಾಂಟ್ಗಳನ್ನ, ಬ್ರಿಡ್ಜ್ಗಳನ್ನ ಹೊಡೆದು ಬಿಸಾಕ್ಬಿಡುತ್ತಾ. ಅದ್ರ ದಿಢೀರ್ ಅಂತ ಸುದ್ದಿ ಬಂದಿದ್ದು ಅಮೆರಿಕದಿಂದಲೇ. ಅಮೆರಿಕದ ಅತಿ ಮುಖ್ಯವಾದಂತಹ ಬ್ರಿಡ್ಜ್ ಒಂದು ಸುಟ್ಟು ಬೂದಿ ಆಗ್ತಾ ಇರುವಂತಹ ದೃಶ್ಯಗಳು ಬಂತು. ದೊಡ್ಡ ಬೆಂಕಿಯ ಜ್ವಾಲೆ ಹರಡ್ಕೊಂಡಿರೋದು, ಅದರಿಂದ ತಪ್ಪಿಸ್ಕೊಂಡು ಕಾರುಗಳು, ಟ್ರಕ್ಕುಗಳು ಹೇಗೋ ಬಚಾವ್ ಆಗ್ತಾ ಬರ್ತಿರುವಂತಹದ್ದು. ಮತ್ತೆ ಆನಂತರ ಬಂದ ಸುದ್ದಿ, ಆ ಬೆಂಕಿಗೆ
ಒಂದು ಸಾವು ಸಹ ಆಗಿದೆ. ಸುಮಾರು ಜನ ಗಾಯಗೊಂಡಿದ್ದಾರೆ. ಆ ಇಡೀ ಬ್ರಿಡ್ಜ್ ಅನ್ನ ಬ್ಲಾಕ್ ಮಾಡಿದ್ದಾರೆ, ಈಗ ಸಂಚಾರಕ್ಕೆ ರದ್ದು ಮಾಡಿದ್ದಾರೆ, ಅಂದ್ರೆ ಸಂಚಾರವನ್ನು ಸ್ಟಾಪ್ ಮಾಡಿದ್ದಾರೆ ಅಂತ. ಸೊ ಯಾವ್ದದು ಅಂದ್ರೆ ಬ್ರಿಡ್ಜ್ ಆಫ್ ಅಮೇರಿಕಾಸ್ ಅಂತ ಕರೀತಾರೆ. ಇದು ಪನಾಮ ಇದೆಯಲ್ಲ, ಪನಾಮದಲ್ಲಿ ಒಂದು ಕೆನಾಲ್ ಅಂತ ಇದೆ, ಪನಾಮ ಕೆನಾಲ್ ಅಂತ, ಪನಾಮದ ಒಂದು ಇದು ನಾಲೆ. ಆ ನಾಲೆ ಉತ್ತರ ಅಮೆರಿಕ ಖಂಡ ಮತ್ತು ದಕ್ಷಿಣ ಅಮೆರಿಕ ಖಂಡ ಇದೆಯಲ್ಲ, ಆ ಎರಡಕ್ಕೂ ಸಂಪರ್ಕವನ್ನು ಕೊಟ್ಟಿರುವಂತಹ ನಾಲೆ. ಅದು ಪನಾಮ ದೇಶದಲ್ಲಿ ಬರುತ್ತೆ. ಆ ಪನಾಮ ನಾಲೆಗೆ ಅಮೆರಿಕದ ವಸ್ತುಗಳನ್ನ ಎತ್ಕೊಂಡು ಹೋಗುವಂತಹದಕ್ಕೆ ಇರುವ ಬಹುಮುಖ್ಯ ರೂಟುಗಳಲ್ಲಿ ಇರುವಂತಹ ಒಂದು ಬ್ರಿಡ್ಜ್ ಈ ಬ್ರಿಡ್ಜ್, ಬ್ರಿಡ್ಜ್ ಆಫ್ ಅಮೆರಿಕಾಸ್ ಅಂತ ಕರೆಯುವಂತಹ ಬ್ರಿಡ್ಜ್. ಇದು ಸುಮಾರು 1654 ಮೀಟರ್ ಎತ್ತರದಲ್ಲಿರುವಂತಹ ಒಂದು ದೊಡ್ಡ ಬ್ರಿಡ್ಜ್. ಅದರ ಪಕ್ಕದಲ್ಲಿ ಒಂದು ಬಾಲ್ಬೋವಾ ಅನ್ನುವಂತಹ ಆಯಿಲ್ ಫೆಸಿಲಿಟಿ ಇದೆ. ಅಲ್ಲಿ ಆಯಿಲ್ ರಿಫೈನರೀಸ್ ರೀತಿಯಾದಂತಹ ಒಂದು ಕಟ್ಟಡ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಈ ಬ್ಲಾಸ್ಟ್ ಆಗಿರೋದು. ಈ ಬ್ಲಾಸ್ಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇಷ್ಟು ದೊಡ್ಡ ಬ್ರಿಡ್ಜ್, ಇಷ್ಟು ಎತ್ತರದ ಬ್ರಿಡ್ಜ್ ಅನ್ನು ಸಹ ಬೆಂಕಿ ಆವರಿಸ್ಕೊಂಡ್ಬಿಡ್ತು. ಬೆಂಕಿ ಆವರಿಸ್ಕೊಳ್ತು. ಎಲ್ಲ ಕಡೆ ಸದ್ದು, ಗದ್ದಲ, ಭಯದ ವಾತಾವರಣ. ಎಲ್ಲ ಸಂಚಾರವೂ ಸಹ ಬಂದಾಗೋಯ್ತು. ಆ ಬೆಂಕಿ ಜ್ವಾಲೆಗೆ ಆ ಸಂಚಾರದಲ್ಲಿ ಏನು ಓಡಾಡ್ತಿದ್ದು ಗಾಡಿಗಳು, ಅವುಗಳಲ್ಲಿ ಸಿಲುಕಿ ಬೆಂಕಿ ಬಿದ್ದು ಒಂದು ಸಾವು, ಸುಮಾರು ಜನ ಗಾಯಗಳಾಗಿದ್ದಾವೆ ಅಂತ. ಗಾಯಾಳುಗಳ ಸಂಖ್ಯೆಯನ್ನ ತಿಳಿಸಿಲ್ಲ. ಸಾಕಷ್ಟು ಜನ ಮಿಸ್ಸಿಂಗ್ ಅಂತ ಸುದ್ದಿಗಳು ಬರ್ತಾ ಇದೆ. ಮತ್ತು ಆ ಬ್ರಿಡ್ಜ್ ಅನ್ನ ಸಂಪೂರ್ಣವಾಗಿ ಸಂಚಾರಕ್ಕೆ ಬಂದ್ ಮಾಡಿ ಇಟ್ಟಿದ್ದಾರೆ ಅಮೆರಿಕದವರು. ಸೊ ಈ ಬ್ರಿಡ್ಜ್ ಬಂದ್ ಆಗ್ಬಿಟ್ರೆ ಅಮೆರಿಕದ ವಸ್ತುಗಳನ್ನ, ಅಮೆರಿಕದ ವಸ್ತುಗಳನ್ನ ಈ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಇದೆಯಲ್ಲ, ದಕ್ಷಿಣ ಅಮೆರಿಕ ಖಂಡ, ಬ್ರೆಜಿಲ್, ಅರ್ಜೆಂಟೀನಾ, ಪೆರು, ಈ ದೇಶಗಳಿಗೆ ಕಳಿಸೋದಕ್ಕೆ ಇರುವಂತಹ ನಾಲೆ, ಪನಾಮ ನಾಲೆಗೆ ಆ ವಸ್ತುಗಳನ್ನ ತಲುಪಿಸೋದಿದೆಯಲ್ಲ, ಅದು ಸಂಪೂರ್ಣವಾಗಿ ರದ್ದಾಗಿ ಹೋಗುತ್ತೆ. ಬಹಳ ದೊಡ್ಡ ಕಮರ್ಷಿಯಲ್ ಎಫೆಕ್ಟ್ ಆಗತ್ತದು, ಬಹಳ ದೊಡ್ಡ ಕಮರ್ಷಿಯಲ್ ಎಫೆಕ್ಟ್. ಸೊ ಈಗ ಬರ್ತಿರುವಂತಹ ಪ್ರಶ್ನೆ, ಯಾವತ್ತೂ ಆಗದಂತಹ ಅಷ್ಟು ದೊಡ್ಡ ಬೆಂಕಿ ಅನಾಹುತ ಈಗ ಹೇಗಾಯ್ತು ಆ ಆಯಿಲ್ ಫೆಸಿಲಿಟಿಯಲ್ಲಿ, ಬಾಲ್ಬೋವೋ ಅನ್ನುವಂತಹ ಆಯಿಲ್ ಫೆಸಿಲಿಟಿಯಲ್ಲಿ ಈಗಲೇ ಹೇಗೆ ಬೆಂಕಿ ಬಿತ್ತು, ಯಾಕೆ ಬೆಂಕಿ ಬಿತ್ತು? ಇದರ ಹಿಂದೆ ಇರಾನ್ ಕೈ ಚಾಳಕ ಇದೆಯಾ? ಯಾಕಂದ್ರೆ ಇರಾನ್ ಇಸ್ರೇಲ್ ರೀತಿಯಲ್ಲಿ, ಮೊಸಾದ್ ಹೇಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ತನ್ನ ಜನರನ್ನು ಇಟ್ಕೊಂಡಿರುತ್ತೆ, ಅಲ್ಲಿ ಯಾರು ಇಸ್ರೇಲ್ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅಲ್ಲಲ್ಲೇ ಕೊಂದು ಬಿಡುತ್ತೆ. ಅದು ಆಫ್ರಿಕಾ ಆದ್ರೂ ಸರಿ, ಇಂಡಿಯಾ ಆದ್ರೂ ಸರಿ, ಬೇರೆ ಎಲ್ಲೇ ಆದ್ರೂ ಸರಿ, ಏನೇನೋ ಮಾಡ್ತಿರುತ್ತೆ ಮೊಸಾದ್. ಅದೇ ರೀತಿ ಇರಾನ್ ಸಹ ಎಲ್ಲ ಕಡೆ ತನ್ನ ಶಕ್ತಿಗಳನ್ನ ಬೆಳೆಸ್ಕೊಂಡು ಇಟ್ಕೊಂಡಿದೆ. ಅದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳೋದು ಗಾಜಾದಲ್ಲಿರುವಂತಹ ಹಮಾಸ್ ರೂಪದಲ್ಲಿ, ಲೆಬನಾನ್ ನಲ್ಲಿರುವಂತಹ ಹಿಜ್ಬುಲ್ಲಾ ರೂಪದಲ್ಲಿ, ಇರಾಕ್ ನಲ್ಲಿರುವಂತಹ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ರೂಪದಲ್ಲಿ, ಮತ್ತೆ ಯೆಮೆನ್ ಅಲ್ಲಿರುವಂತಹ ಬಂಡುಕೋರರ ರೂಪದಲ್ಲಿ, ಹೌಥಿಸ್. ಆದರೆ ಅಮೆರಿಕದ ಒಳಗೂ ಒಬ್ಬರನ್ನು ಇಬ್ಬರನ್ನ ಸಾಕಿಟ್ಟಿರೋ ಸಾಧ್ಯತೆ ಇದೆ. ಅವರಿಂದ ಈ ಒಂದು ಬ್ಲಾಸ್ಟ್ ಟ್ರಿಗರ್ ಮಾಡಿಸಿರಬಹುದು ಅನ್ನುವಂತಹ ಅನುಮಾನಗಳು ಈಗ ಬರ್ತಾ ಇದೆ. ಅಂದ್ರೆ ಅಮೆರಿಕ ತನ್ನ ಬ್ರಿಡ್ಜ್ಗಳನ್ನ ದಾಳಿ ಮಾಡೋದಕ್ಕೆ ಮೊದಲೇನೆ ಅಮೆರಿಕದ ಬಹಳ ಬಹುಮುಖ್ಯವಾದಂತಹ ಬ್ರಿಡ್ಜ್ ಅನ್ನ ತಾನು ಬೆಂಕಿಗೆ ಆಹುತಿ ಕೊಟ್ರೆ ಆಗ ಅಮೆರಿಕಾಗೆ ಬುದ್ಧಿ ಬರುತ್ತೆ ಅಥವಾ ಒಂದು ಎಚ್ಚರಿಕೆ ಇರುತ್ತೆ ಅನ್ನುವ ಕಾರಣಕ್ಕೆ ಇರಾನ್ ಈ ಕೆಲಸ ಮಾಡಿಸಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ಅಷ್ಟು ದೊಡ್ಡ ಫೆಸಿಲಿಟಿ, ಆಯಿಲ್ ಫೆಸಿಲಿಟಿಯಲ್ಲಿ ಅಮೆರಿಕದ ಒಳಗೆ ಹೇಗೆ ಬ್ಲಾಸ್ಟ್ ಆಯಿತು, ಆ ಕಾರಣಕ್ಕೆ ಈ ಎಲ್ಲ ಅನುಮಾನಗಳು ಬರ್ತಿರೋದು. ಒಟ್ಟಿನಲ್ಲಿ ಆ ಬ್ಲಾಸ್ಟ್ ಅಂತೂ ತುಂಬಾ ದೊಡ್ಡದು, ಕಿಲೋಮೀಟರ್ ದೂರಗಳಿಂದ ಬೆಂಕಿ ಜ್ವಾಲೆ ಕಾಣಿಸ್ಕೊಂಡಿದೆ. ಬೆಂಕಿ ಒಂದು ರೀತಿ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗಿದೆ, ಸರ್ವನಾಶ ಆಗಿದೆ. ಸೊ ಅದನ್ನೇನೋ ಈಗ ರಿಪೇರಿಗೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಮೆರಿಕದವರು ಇಂಜಿನಿಯರ್ಗಳೆಲ್ಲ ಕೆಲಸಕ್ಕೆ ಇಳಿದಿದ್ದಾರಂತೆ. ಯಾಕೆಂದ್ರೆ ನಾನು ಹೇಳ್ದಂಗೆ ಪನಾಮಾ ಕೆನಾಲ್ಗೆ ಕನೆಕ್ಟ್ ಮಾಡುವಂತಹ ಬಹಳ ಮುಖ್ಯವಾದಂತಹ ಅಮೆರಿಕದ ಬ್ರಿಡ್ಜ್ ಅದು ವ್ಯಾಪಾರಕ್ಕೆ ಬಹಳ ಮುಖ್ಯವಾದಂತಹದ್ದು. ಹಾಗಾಗಿ ಸೊ ಇದಿಷ್ಟು ಪನಾಮಾ ಕೆನಾಲ್ಗೆ ಕನೆಕ್ಟ್ ಆಗುವಂತಹ ಅಮೆರಿಕದ ಬ್ರಿಡ್ಜ್ ಇದೆಲ್ಲ, ಬ್ರಿಡ್ಜ್ ಆಫ್ ಅಮೆರಿಕಾಸ್ ಅಂತ ಕರೆಯುವಂತಹದ್ದು, ಅಲ್ಲಿ ಆಗಿರುವಂತಹ ಸ್ಫೋಟ ಮತ್ತು ಆ ಸ್ಫೋಟ ಅಪಘಾತವೋ ಅಥವಾ ಇರಾನ್ ಮಾಡಿರುವಂತಹ ಕೈಚಳಕವೋ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾವು ನೋಡಬಹುದಾದಂತಹ ಅಂಶಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.